ದೇಶಾದ್ಯಂತ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಶ್ರೀಮನ್ನಾರಾಯಣನ ದೇಗುಲಕ್ಕೆ ಹರಿದು ಬಂದ ಭಕ್ತ ಸಾಗರ ಭಗವಂತನನ್ನ ಕಂಡು ಪುನೀತವಾಗಿದೆ. ಚಾಂದ್ರಮಾನ ಪುಷ್ಯಮಾಸದ ಶುಕ್ಲ ಪಕ್ಷದಂದು ಬರೋ ಏಕಾದಶಿಯೇ ಈ ವೈಕುಂಠ ಏಕಾದಶಿ. ಇದನ್ನು ಮೋಕ್ಷದ ಏಕಾದಶಿ ಅಂತಾನೂ ಕರೀತಾರೆ. ಈ ದಿನದಂದು ದೇವರ ದೇವ ಶ್ರೀಮನ್ನಾರಾಯಣನ ವೈಕುಂಠದ ಬಾಗಿಲು ತೆರೆದಿರುತ್ತಂತೆ. ಹೀಗಾಗಿನೇ ವೆಂಕಟೇಶ್ವರನನ್ನ ದರ್ಶನ ಪಡೆಯುವುದಕ್ಕೆ ಭಕ್ತ ಸಾಗರವೇ ಹರಿದು ಬರುವುದು. ಭಗವಂತನ ನಾಮಸ್ಮರಣೆಯಲ್ಲಿ ಮುಳುಗೋ ಮೂಲಕ ಮೋಕ್ಷದ ದಾರಿಗಾಗಿ ಭಗವಂತನ ಧ್ಯಾನ ಮಾಡಿದ್ದಾರೆ. ತಿರುಪತಿಯಿಂದ ಹಿಡಿದು ಊರೂರಲ್ಲೂ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಜೋರಾಗಿತ್ತು. ಸಪ್ತ ದ್ವಾರಗಳ ಒಡೆಯ, ಏಳು ಕುಂಡಲವಾಡ, ಶೇಷಾದ್ರಿ ವಾಸ ಶ್ರೀ ತಿರುಮಲೇಶ, ಸಂಕಷ್ಟಗಳ ನಿವಾರಕ ಅಂತ ಕರೆಸಿಕೊಳ್ಳೋ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಭಕ್ತ ಸಾಗರವೇ ಸೇರಿತ್ತು. ಪ್ರತಿ ವರ್ಷಕ್ಕಿಂತ ಈ ಬಾರಿ ಭಕ್ತರ ಸಂಖ್ಯೆ ಡಬಲ್ ಆಗಿತ್ತು. ಹೆಜ್ಜೆ ಇಡೋದಕ್ಕೂ ಜಾಗ ಇಲ್ಲದಷ್ಟು ಜನ ಕಿಕ್ಕಿರಿದು ಸೇರಿದ್ರು. ಸ್ವರ್ಣಾಲಂಕೃತ ರಥದಲ್ಲಿ ತಿಮ್ಮಪ್ಪನ ತೇರು ಬರ್ತಿದ್ರೆ ನೋಡೋದಕ್ಕೆ ಎರಡು ಕಣ್ಣೆರಡು ಸಾಲ್ತಿರ್ಲಿಲ್ಲ. ಅದರಲ್ಲೂ 7 ದ್ವಾರಗಳ ಹಿಂದೆ ನೆಲೆ ನಿಂತಿರೋ ಭಗವಂತನನ್ನ ನೋಡ್ತಿದ್ದಂತೆ ಸಾಕ್ಷಾತ್ ಪರಮಾತ್ಮನೇ ಧರೆಗಿಳಿದ್ನ ಅನ್ನಿಸುವಂತಿತ್ತು. ಸಿಲಿಕಾನ್ ಸಿಟಿಯಲ್ಲೂ ವೈಕುಂಠ ಏಕಾದಶಿಯ ವೈಭವ ಜೋರಾಗಿತ್ತು. ವೈಯಲಿ ಕಾವಲ್ನಲ್ಲಿರುವ ಟಿಟಿಡಿ ದೇಗುಲದಲ್ಲಿ ಸಾವಿರಾರು ಭಕ್ತರು ಸೇರಿದ್ರು. ತಿರುಪತಿ ಮಾದರಿಯಲ್ಲೇ ಇಲ್ಲೂ ಕೂಡ ಸಕಲ ವ್ಯವಸ್ಥೆಯನ್ನ ಮಾಡಿದ್ರು. ಭಗವಂತನ ಸನ್ನಿಧಿಗೆ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ದಂಪತಿ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಪಡೆದ್ರು. ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಎಲ್ಲ ಕಡೆನೂ ಹೋಗಿ ಈ ವಿಷ್ಣು ಸ್ವರೂಪದಲ್ಲಿ ನಾವೆಲ್ಲ ವೆಂಕಟೇಶ್ವರನ ದರ್ಶನವನ್ನು ಮಾಡೋಂಥ ಒಂದು ಅವಕಾಶ ಇವತ್ತು ನಮ್ಮೆಲ್ಲರೂ ಕೂಡ ಸಿಕ್ಕಿದೆ. ಉಪವಾಸ ಇದ್ದು ಆಚರಣೆ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಸೊ ಅಷ್ಟೇ, ದೇವರ ದರ್ಶನ ಆದರೆ ಅದೇ ದೊಡ್ಡ ಆಚರಣೆ. ಮನೆಯಲ್ಲಿ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಬರೋದು. ಟಿಟಿಡಿಗೆ ಇದೇ ಫಸ್ಟ್ ಇದು ವೈಕುಂಠ ಏಕಾದಶಿಗೆ ಬಂದಿರೋದು. ರೆಗ್ಯುಲರ್ ಬರ್ತಾ ಇರ್ತೀವಿ ಬೇರೆ ಟೈಮಲ್ಲಿ. ಕೋಲಾರದ ಚಿಕ್ಕ ತಿರುಪತಿಯಲ್ಲೂ ಜನಸಾಗರವೇ ಹರಿದು ಬಂದಿತ್ತು. ಬೆಳಗ್ಗೆ 4 ಗಂಟೆಯಿಂದಲೇ ಗೋವಿಂದನ ದರ್ಶನಕ್ಕೆ ಬಂದಿದ್ದ ಭಕ್ತರು ವೈಕುಂಠ ದ್ವಾರದ ಮೂಲಕ ಪರಮಾತ್ಮನ ದರ್ಶನ ಪಡೆದರು. ಇನ್ನು ಗದಗದ ಐತಿಹಾಸಿಕ ವೀರನಾರಾಯಣ ದೇಗುಲದಲ್ಲೂ ವೈಕುಂಠ ಏಕಾದಶಿಯನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು. ವೀರನಾರಾಯಣನಿಗೆ ತುಳಸಿ ದಳದಿಂದ ವಿಶೇಷ ಅಲಂಕಾರವನ್ನ ಮಾಡಿದ್ರು. ದಾವಣಗೆರೆಯಲ್ಲೂ ದೇವನ ನಾಮಸ್ಮರಣೆ ಜೋರಾಗಿತ್ತು. ಎಂಸಿಸಿ ಬಿ ಬ್ಲಾಕ್ನಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು. ಬೆಳಗ್ಗೆಯಿಂದಲೂ ಸರತಿ ಸಾಲಿನಲ್ಲಿ ನಿಂತ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ನಾಡಿನುದ್ದಕ್ಕೂ ವೆಂಕಟೇಶ್ವರನಿಗೆ ಪೂಜೆ ಪುನಸ್ಕಾರಗಳು ಜೋರಾಗಿ ನಡೆದಿವೆ. ಬಳ್ಳಾರಿಯ ಮುನ್ಸಿಪಲ್ ಹೈಸ್ಕೂಲ್ ಬಳಿಯ ವೆಂಕಟೇಶ್ವರ ದೇವಾಲಯ, ರಾಮೇಶ್ವರ ದೇವಾಲಯದಲ್ಲೂ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿತ್ತು. ಹಾಸನದ ಮಾಲೇಕಲ್ಲು, ತಿರುಪತಿ ದೇವಾಲಯದಲ್ಲೂ ಭಕ್ತರು ಕಿಕ್ಕಿರಿದು ಸೇರಿದ್ರು. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಗಜೇಂದ್ರ ಮೋಕ್ಷ ಅಲಂಕಾರ ಮಾಡಿದ್ದು ತುಂಬಾನೇ ಸ್ಪೆಷಲ್ ಆಗಿತ್ತು. ವೈಕುಂಠ ಏಕಾದಶಿ ಹಿನ್ನೆಲೆ ಲಕ್ಷ್ಮೀ ವೆಂಕಟೇಶ್ವರನ ದೇಗುಲಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಚಾಮರಾಜನಗರ ಕಾಡು ನಾರಾಯಣ ದೇಗುಲದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದ್ವು. ಇನ್ನು ಮೈಸೂರಿನ ಪ್ರಿನ್ಸೆಸ್ ರಸ್ತೆಯಲ್ಲಿರುವ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲೂ ಜನಸ್ತೋಮವೇ ಸೇರಿತ್ತು. ವೈಕುಂಠ ದ್ವಾರದ ಮೂಲಕ ಸರತಿ ಸಾಲಲ್ಲಿ ಬಂದ ಭಕ್ತರು ಭಗವಂತನನ್ನ ಕಣ್ತುಂಬಿಕೊಂಡಿದ್ದಾರೆ. ಒಟ್ನಲ್ಲಿ ನಾಡಿನಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮದಲ್ಲಿ ಜನ ಮಿಂದೆದ್ದಿದ್ರೆ 7 ಕೊಂಡಲವಾಡನ ದರ್ಶನ ಪಡೆದು ಪುನೀತರಾದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.